ನಮಗೆ ಎಷ್ಟೋ ಸಲ ಈ ಆ್ಯಪ್ಗಳನ್ನ ಬಳಸುವಾಗ ತುಂಬ ತೊಂದರೆಗಳಾಗುತ್ತೆ. ಕೆಲವೊಂದ್ಸರಿ ನೆಟ್ ಖಾಲಿ ಆಗಿಬಿಡುತ್ತೆ, ಇಲ್ಲ ಆಟೋಮೆಟಿಕ್ ಆಫ್ ಆಗಿಬಿಡುತ್ತೆ, ಇಲ್ಲ ಟೆಕ್ನಿಕಲ್ ಪ್ರಾಬ್ಲಮ್ಸ್ ಏನಾದರೂ ಆಗುತ್ತೆ. ಸೊ ಈ ರೀತಿ ಎಲ್ಲ ಆಗೋದು ಸಹಜ. ಸೊ ಅದೇ ರೀತಿ ನೀವು ಟೌನರ್ ಅಪ್ಲಿಕೇಶನ್ ಯೂಸ್ ಮಾಡುವಾಗ ಬೈ ಮಿಸ್ ಆಗಿ ಏನಾದರೂ ನಿಮಗೆ ಆ ರೀತಿ ತೊಂದರೆ ಆಗಿದೆ ಅಥವಾ ಏನೋ ಕಾರಣಾಂತರಗಳಿಂದ ನೀವು ನಿಮ್ಮ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡೋಕೆ ಆಗದೇ ಇದ್ದರೆ ಅದನ್ನು ಇನ್ಸ್ಟಾಲೇಷನ್ ಮಾಡಿಕೊಂಡ ನಂತರ ಹೇಗೆ ಅಪ್ಲೋಡ್ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಇದರಲ್ಲಿ ವೆಹಿಕಲ್ ಹೇಗೆ ಆ್ಯಡ್ ಮಾಡ್ಕೊಳ್ಳೋದು, ಹಾಗೆ ವೆಹಿಕಲ್ ಡಾಕ್ಯುಮೆಂಟ್ ಹೇಗೆ ಆ್ಯಡ್ ಮಾಡೋದು ಅನ್ನೋದನ್ನು ನೋಡೋಣ. ಮೊದಲನೇದಾಗಿ ನೀವು ಟೌನರ್ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿಕೊಂಡು ನಿಮ್ಮ ಫೋನ್ ನಂಬರ್ ಮತ್ತು ಪಾಸ್ವರ್ಡ್ ಹಾಕಿ ಲಾಗಿನ್ ಆಗಿ. ಲಾಗಿನ್ ಆದ ನಂತರ ನಮಗೆ ಈ ರೀತಿಯಾದಂಥ ಒಂದು ಸ್ಕ್ರೀನ್ ಕಾಣುತ್ತೆ. ಅಲ್ಲಿ ರೆಡ್ ಬಟನಲ್ಲಿ ಆಫ್ ಡ್ಯೂಟಿ ಅಂತ ಒಂದು ಬಟನ್ ಕಾಣ್ತದೆ. ಅದನ್ನು ಕ್ಲಿಕ್ ಮಾಡಿಕೊಂಡು ಆನ್ ಡ್ಯೂಟಿ ಮಾಡ್ಕೊಳ್ಳಿ. ಆನ್ ಡ್ಯೂಟಿ ಮಾಡ್ಕೊಂಡಿದ್ದ ನಂತರ ನಿಮಗೆ ಈ ರೀತಿ ಒಂದು ಸ್ಕ್ರೀನ್ ಓಪನ್ ಆಗುತ್ತೆ. ಅಲ್ಲಿ ನೀವು ನೋಡಬಹುದು ಲೆಫ್ಟ್ ಸೈಡ್ ಕಾರ್ನರಲ್ಲಿ ಮೆನು ಬಾರ್ 3 ಲೈನ್ಸ್ ಕಾಣ್ತಾ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡ್ಕೊಂಡಿದ್ದ ನಂತರ 6ನೇ ಆಪ್ಷನ್ ಡ್ರೈವರ್ ವೆಹಿಕಲ್ ಅಂತ ಇದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ನಿಮಗೆ ರೈಟ್ ಸೈಡ್ ಕಾರ್ನರಲ್ಲಿ ಪ್ಲಸ್ ಐಕನ್ ಕಾಣ್ತಾ ಇದೆ, ಪ್ಲಸ್ ಮಾರ್ಕ್ ಕಾಣ್ತಾ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನಂತರ ನಮಗೆ ಈ ರೀತಿಯಾದಂಥ ಒಂದು ಸ್ಕ್ರೀನ್ ಓಪನ್ ಆಗುತ್ತೆ, ಆ್ಯಡ್ ವೆಹಿಕಲ್ ಅಂತ ಹೇಳಿ. ಸೊ ಇಲ್ಲಿ ಮೊದಲು ವೆಹಿಕಲ್ ಮೇಕ್, ನಿಮ್ಮ ವೆಹಿಕಲ್ ಮೇಕ್ ಯಾವುದು, ಮಹೀಂದ್ರ, ಟೊಯೋಟಾನ ಅಥವಾ ಬೇರೆ ಯಾವುದು ಅನ್ನೋದನ್ನು ಅಲ್ಲಿ ನೀವು ಎಂಟರ್ ಮಾಡಿ. ನಂತರ ವೆಹಿಕಲ್ ಮಾಡೆಲ್, ನಿಮಗೆ ವೆಹಿಕಲ್ ಮಾಡೆಲ್ ಗೊತ್ತಿಲ್ಲ ಅಂದರೆ ನಿಮ್ಮ ಇನ್ಶೂರೆನ್ಸಲ್ಲಿ ಇರುತ್ತೆ, ಇನ್ಶೂರೆನ್ಸಲ್ಲಿ ಮೆನ್ಷನ್ ಮಾಡಿರ್ತಾರೆ ಮೇಕ್, ಮಾಡೆಲ್, ಇಯರ್ 3. ಅದನ್ನು ನೋಡಿಕೊಂಡು ಅಲ್ಲಿ ಕರೆಕ್ಟಾಗಿ ಎಂಟರ್ ಮಾಡಿ. ನಂತರ ಮಾಡೆಲ್ ಲಾಂಚ್ ಆಗಿದಂಥ ಇಯರ್ನ ಎಂಟರ್ ಮಾಡಿ. ನೆಕ್ಸ್ಟ್ ವೆಹಿಕಲ್ ಪ್ಲೇಟ್ ನಂಬರ್ ಕೇಳುತ್ತೆ, ಅದನ್ನು ಅಲ್ಲಿ ಎಂಟರ್ ಮಾಡಿ. ಅದರ ಕೆಳಗಡೆ ಗಾಡಿ ಕಲರ್ ವೈಟ್, ಗ್ರೇ, ಬ್ಲ್ಯಾಕ್, ನಿಮ್ಮ ಗಾಡಿ ಕಲರ್ ಯಾವುದು ಅನ್ನೋದನ್ನು ಅಲ್ಲಿ ಎಂಟರ್ ಮಾಡಿ. ನೆಕ್ಸ್ಟ್ ವೆಹಿಕಲ್ ಟೈಪ್ ಸೆಡಾನ್, SUV, ಹ್ಯಾಚ್ಬ್ಯಾಕ್, ಆಟೋ, ನಿಮ್ಮ ವೆಹಿಕಲ್ ಯಾವುದು ಅನ್ನೋದನ್ನು ಅಲ್ಲಿ ಕರೆಕ್ಟಾಗಿ ಎಂಟರ್ ಮಾಡಿ. ಅದಷ್ಟು ನೀವು ಎಂಟರ್ ಮಾಡಿದ ನಂತರ ಕೆಳಗಡೆ ಕಾಣ್ತಿರುವಂತಹ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಇದಿಷ್ಟು ವೆಹಿಕಲ್ ಆ್ಯಡ್ ಮಾಡುವಂಥದ್ದು. ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಕನ್ಫರ್ಮೇಷನ್ ಕೇಳುತ್ತೆ, ಎಸ್ ಆರ್ ನೋ ಅಂತ ಹೇಳಿ. ಎಸ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ವೆಹಿಕಲ್ ಡೀಟೇಲ್ಸ್ ಆ್ಯಡ್ ಮಾಡಿದ ನಂತರ ವೆಹಿಕಲ್ ಡಾಕ್ಯುಮೆಂಟ್ಸ್ ಆ್ಯಡ್ ಮಾಡೋದಕ್ಕೆ ಕೇಳುತ್ತೆ. 3 ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಿದರೆ ಸಾಕು, ವೆಹಿಕಲ್ ಇನ್ಶೂರೆನ್ಸ್, RC ಮತ್ತು ಪರ್ಮಿಟ್. ಸೊ ಹೇಗೆ ಅಪ್ಲೋಡ್ ಮಾಡಬೇಕು ಅನ್ನೋದನ್ನು ನೋಡೋಣ. ಮೊದಲನೇದಾಗಿ ನಿಮಗೆ ಅಲ್ಲಿ ವೆಹಿಕಲ್ ಇನ್ಶೂರೆನ್ಸ್ ಪಕ್ಕ ಒಂದು ರೈಟ್ ಮಾರ್ಕ್ ಕಾಣ್ತಿದೆ ಅಲ್ವಾ ರೆಡ್ ಕಲರಲ್ಲಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದ ನಂತರ ನಿಮಗೆ ಈ ರೀತಿಯಾದಂಥ ಒಂದು ಸ್ಕ್ರೀನ್ ಓಪನ್ ಆಗುತ್ತೆ. ಅಲ್ಲಿ ಕಾರ್ಡ್ ಥರ ಒಂದು ಫೋಟೋ ಕಾಣ್ತಿದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ನಿಮಗೆ ಈ ರೀತಿ ಒಂದು ಆಪ್ಷನ್ ಕೇಳುತ್ತೆ. ಸೊ ನೀವು ಹೊಸದಾಗಿ ಫೋಟೋ ತೆಗಿತಿದ್ದೀರಾ ಅಂತಂದರೆ ಕ್ಯಾಮ್ರಾ ಮೇಲೆ ಕ್ಲಿಕ್ ಮಾಡಿಕೊಂಡು ಫೋಟೋ ತೆಗೆದು ಅಪ್ಲೋಡ್ ಮಾಡಬಹುದು. ಅಥವಾ ನಿಮ್ಮ ಗ್ಯಾಲರಿಲಿ ಆಲ್ರೆಡಿ ಫೋಟೋಸ್ ಇದೆ ಡಾಕ್ಯುಮೆಂಟ್ಸ್ದು ಅಂತಂದರೆ ಗ್ಯಾಲರಿ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಡಾಕ್ಯುಮೆಂಟಲ್ಲಿ ಚೂಸ್ ಮಾಡಿ ಅಪ್ಲೋಡ್ ಮಾಡಬಹುದು. ಅಪ್ಲೋಡ್ ಮಾಡಿದ ನಂತರ ನಿಮಗೆ ಎಕ್ಸ್ಪೈರಿ ಡೇಟ್ ಕೇಳುತ್ತೆ, ಎಕ್ಸ್ಪೈರಿ ಡೇಟ್ ಅಪ್ಲೋಡ್ ಮಾಡಿ. ಇದೇ ರೀತಿ ಸೇಮ್ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಕೂಡ, ವೆಹಿಕಲ್ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಕೂಡ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ, ಕಾರ್ಡ್ ಐಕನ್ ಮೇಲೆ ಕ್ಲಿಕ್ ಮಾಡಿ, ಕ್ಯಾಮ್ರಾನ ಅಥವಾ ಗ್ಯಾಲರಿನ ಚೂಸ್ ಮಾಡ್ಕೊಳ್ಳಿ, ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಿ, ನೆಕ್ಸ್ಟ್ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸೇಮ್ ಮತ್ತು ಕಮರ್ಷಿಯಲ್ ಪರ್ಮಿಟ್. ಸೊ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ, ಕಾರ್ಡ್ ಐಕನ್ ಮೇಲೆ ಕ್ಲಿಕ್ ಮಾಡಿ, ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಿ, ಇಷ್ಟೇ. ಸೊ ಈ ರೀತಿಯಾಗಿ ನೀವು ಟೌನರ್ ಅಪ್ಲಿಕೇಶನ್ನಲ್ಲಿ ಇನ್ಸ್ಟಾಲೇಷನ್ ಆದ ನಂತರ, ರಿಜಿಸ್ಟ್ರೇಷನ್ ಆದ ನಂತರ ನೀವು ಈ ರೀತಿಯಾಗಿ ಡಾಕ್ಯುಮೆಂಟನ್ನು ನೀವು ವೆಹಿಕಲ್ ಡಾಕ್ಯುಮೆಂಟ್ನ ಮತ್ತು ವೆಹಿಕಲ್ನ ಆ್ಯಡ್ ಮಾಡಬಹುದು.